Hello students, welcome to our channel. This is Panchakshari. Coming to the next concept, the blood part 2. ಈ ಹಿಂದಿನ ವಿಡಿಯೋದಾಗ ನಾವು ಬ್ಲಡ್ ಅಂದ್ರೆ ಏನು, ಅದರ ಕಾಂಪೋಸಿಷನ್ ಮತ್ತು ಏನೆಲ್ಲ ಕಾಂಪೋಸಿಷನ್ಸ್ ಅದಾವ ಅದನ್ನೆಲ್ಲ ನೋಡ್ಕೊಳ್ಳಿ. ಈ ವಿಡಿಯೋದಾಗ ಅದರ ನೆಕ್ಸ್ಟ್ ಬರುವಂಥ ಈ ಹಿಂದೆ ಹೇಳಿರೋದು ಗೊತ್ತದಲ್ಲ ನಿಮ್ಗೆ, ಬ್ಲಡ್ ಗ್ರೂಪ್ಸ್, ಬ್ಲಡ್ ಗ್ರೂಪಿಂಗ್, RH grouping, ABO grouping, and blood transfusion and blood disorder, ಮತ್ತು ಲಾಸ್ಟಿಗೆ ಬ್ಲಡ್ ಫಂಕ್ಷನ್ಸ್. ಇಷ್ಟು ಟಾಪಿಕ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಾವುದೆಲ್ಲ ಅಂತಂದ್ರೆ ಬ್ಲಡ್ ಬ್ಲಡ್ ಗ್ರೂಪ್ಸ್. ಯಾವೆಲ್ಲ ಬ್ಲಡ್ ಗ್ರೂಪ್ಸ್ ಗೊತ್ತದ ನಿಮ್ಗೆ? ಕೇಳಿರ್ತೀನಿ ಇನ್ ಜನರಲ್ ಆಗಿ. ಎ ಬ್ಲಡ್ ಗ್ರೂಪ್, ಬಿ ಬ್ಲಡ್ ಗ್ರೂಪ್, ಎ ಬಿ ಓ. ಇನ್ ಜನರಲ್ ಆಗಿ ಆಲ್ ಓವರ್ ಹ್ಯೂಮನ್ಸ್ ಏನಿಲ್ಲ ಅದರಲ್ಲಿ ಇವು 4 ಬ್ಲಡ್ ಗ್ರೂಪ್ ಇರ್ತವೆ. ಎ ಬಿ ಎ ಬಿ ಓ, ಎ ಓ. ಎ ಬ್ಲಡ್ ಗ್ರೂಪ್, ಬಿ ಬ್ಲಡ್ ಗ್ರೂಪ್, ಎ ಬಿ ಆ್ಯಂಡ್ ಓ. ಇನ್ನು 4 ಮೇನ್. ಹೆಂಗೆ ಡಿಸೈಡ್ ಆಗ್ತದೆ? ಇದನ್ನ ಏನಂತ ಎ ಬಿ ಓ ಬ್ಲಡ್ ಗ್ರೂಪ್ ಅಂತ. ಎ ಬಿ ಓ ಬ್ಲಡ್ ಗ್ರೂಪ್ ಅಂತ. ಎ ಬಿ ಓ ಬ್ಲಡ್ ಗ್ರೂಪಿಂಗ್. Blood groups usually 4 types: A, B, AB, O. ಇದ ನಂತರ ಎ ಬಿ ಬ್ಲಡ್ ಗ್ರೂಪ್ ಅಂತಾರೆ. ಎ ಬಿ ಬ್ಲಡ್ ಗ್ರೂಪ್ ಇದು ಏನದ ಬಿನದ ಹೆಂಗೆ ಗೊತ್ತಾಗ್ತೈತಿ? ಹೆಂಗೆ ಗೊತ್ತಾಗ್ತೈತೆ ಅಂತಾನೆ, ಏನು ಆರ್ ಬಿ ಸಿ ಇರ್ತೈತಲ್ಲ, ಈ ಆರ್ ಬಿ ಸಿ ಸರ್ಫೇಸ್ ಮೇಲೆ ಆಂಟಿಜೆನ್ RBC ಏನಿದಾವಲ್ಲ carry different types of proteins that are called antigens. Antigen. What are the antigens? Surface of the red blood cells carries different type of proteins that are called antigens. Different types of proteins that are called antigen. Antigens ಅಂದ್ರೆ ಏನು ಗೊತ್ತಾಗ್ತದೆ? ಆರ್ ಬಿ ಸಿ ಸರ್ಫೇಸ್ ಅಲ್ಲಿ ಸಮ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಟೀನ್ಸ್ ಇರ್ತೈತಿ, ಅವನ್ನ ಆಂಟಿಜನ್ ಅಂತ ಕರೀತಾರೆ. ಈ ಆಂಟಿಜನ್ ಅಂತಂದ್ರೆ ಗೊತ್ತಾಯ್ತು. ಆಂಟಿಜನ್ಸ್ ಅಂದ್ರೆ ಏನು? ಇಟ್ಸ್ ನಥಿಂಗ್ ಬಟ್ ಎ ಬಿ ಓ. B, O. These are 3 types of antigens: antigen A, antigen B, antigen O. These 3 types of antigens surface of the RBC. A, B, O. ಇದನ್ನ ಡಿಸೈಡ್ ಮಾಡ್ಕೊಂಡು ಇದರ ಆಧಾರದ ಮೇಲೆ ಎ ಬಿ ಓ ಬ್ಲಡ್ ಗ್ರೂಪಿಂಗ್ ಫೈಂಡ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ these antigens are inherited and determined in the blood. ಏನು ಆಂಟಿಜನ್ಸ್ ಇರ್ತಾವಲ್ಲ ಇವು ಇನ್ಹೆರಿಟೆನ್ಸ್ ಇರ್ತಾವ ಮತ್ತು ಆಲ್ಸೋ ಡಿಟರ್ಮೈನ್ಡ್ ಬೈ ದಿ ಆರ್ ಬಿ ಸಿ. ಈಗ ಹೆಂಗೆ ಇನ್ಹೆರಿಟೆನ್ಸ್ ಅಂತಂದ್ರೆ, ನಿಮ್ಮ ತಂದೆ ಅಥವಾ ತಾಯಿ ಬ್ಲಡ್ ಗ್ರೂಪ್ ನಿಮಗೆ ಬಂದಿರ್ತದೆ, ಅದನ್ನ ಇನ್ಹೆರಿಟೆನ್ಸ್ ಅಂತ. ಈ ಆಂಟಿಜನ್ ಎ ನಿಮ್ಮ
ಫಾದರ್ ಆಂಟಿಜನ್ ಎ ಇತ್ತು, ನಿಮ್ಮ ಮದರ್ ಆಂಟಿಜನ್ ಬಿ ಇತ್ತು. ಪಾಸಿಬಿಲಿಟೀಸ್ ನಿಮ್ದು ಏನಿರ್ತದೆ ಅಂದ್ರೆ, ನಿಮ್ದು ಬ್ಲಡ್ ಗ್ರೂಪ್ ಚೆಕ್ ಮಾಡಿದಾಗ ಐದರ್ ಎ ಆರ್ ಬಿ ಆರ್ ಎ ಬಿ, ಈ ಮೂರು ಪಾಸಿಬಿಲಿಟೀಸ್ ಲೈಕ್ ದಿಸ್. ಇನ್ಹೆರಿಟೆನ್ಸ್ ಆಗ್ಬೋದು ನಿಮ್ದು ಹೆಂಗಾದ್ರೆ ಲೈಕ್ ಜೀನ್ ಟ್ರಾನ್ಸ್ಫರ್, ಆಂಟಿಜನ್ಸ್ ಅಲ್ಲ ಅದೇ ಥರ ಟ್ರಾನ್ಸ್ಫರ್ ಆಗ್ತದೆ. ಲೈಕ್ ನೆಕ್ಸ್ಟ್ ಬರೋದು ಆಂಟಿಬಾಡೀಸ್. ಆಂಟಿಬಾಡೀಸ್ ಅಂತಂದ್ರೆ there are also specific molecules in the plasma called antibodies. Now come to the antibodies. Antibodies ಅಂತಂದ್ರೆ and there are specific molecules in plasma. ನಮ್ಮ ಬ್ಲಡ್ ಒಳಗ RBC ಒಳಗ ಈ ಮೂರಲ್ಲಿ ಬಂದಿರ್ತದೆ. ಅದೇ ತರ ಪ್ಲಾಸ್ಮಾದಲ್ಲಿ ಆಂಟಿಬಾಡೀಸ್ ಇರುತ್ತೆ. ಆಂಟಿಬಾಡೀಸ್ ಏನು? ABO, specific molecules plasma is called antibodies. It is specific for particular antigen. It is specific for particular antigen. ಏನು ಹೇಳ್ತಾರೆ ಅಂತಂದ್ರೆ, ಈ ಒಂದು ಪರ್ಟಿಕ್ಯುಲರ್ ಆಂಟಿಜನ್ಸ್ಗೆ ಪರ್ಟಿಕ್ಯುಲರ್ ಆಂಟಿಬಾಡೀಸ್ ಇರುತ್ತೆ ಅಂತ ಹೇಳ್ತಾರೆ ಅವರು. ಓಕೆ, a person with a blood group A, person with the blood group A has antigen A. ಯಾರಿಗೆ ಯಾರ್ದು ಬ್ಲಡ್ ಗ್ರೂಪ್ ಎ ಇರುತ್ತೋ ಅವರಲ್ಲಿ ಆಂಟಿಜನ್ ಎ ಇರುತ್ತೆ. ಯಾರ ಬ್ಲಡ್ ಗ್ರೂಪ್ ಬಿ ಇರುತ್ತೋ ಅವ್ರದ್ದು ಆಂಟಿಜನ್ ಬಿ ಇರುತ್ತೆ. ಆಯ್ತಾ? Next, antibodies. Person who has A, B antibodies. Antibodies are antibody A, antibody B, antibody antibody B. Confuse ಆಗ್ಬೋದು. Antigen ABO, antibodies A and B, small. ಯಾವ ವ್ಯಕ್ತಿ ಹತ್ರ ಎ ಬ್ಲಡ್ ಇದೆಯೋ ಅವನ ಹತ್ರ ಆಂಟಿಜನ್ ಎ ಇರ್ತದೆ ಪ್ಲಸ್ ಆಂಟಿಬಾಡಿ ಬಿ ಇರುತ್ತೆ. ಯಾವ ವ್ಯಕ್ತಿ ಬ್ಲಡ್ ಬಿ ಇರ್ತದೋ ಆಂಟಿಜನ್ ಬಿ ಇರುತ್ತೆ, ಆಂಟಿಬಾಡಿ ಎ ಅಥವಾ ಬಿ ಇರ್ತದೆ. ಓ ಬ್ಲಡ್ ಗ್ರೂಪ್ ಇರೋನ ಹತ್ರ ಆಂಟಿಬಾಡಿ ಏನಿರುತ್ತೆ? ಆಂಟಿಜನ್ ಓ ಇರುತ್ತೆ ಆ್ಯಂಡ್ ಆಂಟಿಬಾಡಿ ಎ ಆ್ಯಂಡ್ ಬಿ ಇರುತ್ತೆ. ಓ ಬ್ಲಡ್ ಗ್ರೂಪ್ ಹತ್ರ
ಎ ಆ್ಯಂಡ್ ಬಿ ಸಾರಿ ಆ್ಯಂಟಿಬಾಡಿ ಎ ಆ್ಯಂಡ್ ಬಿನೂ ಇರುತ್ತೆ. ಇಟ್ ಇಸ್ ಕಾಲ್ಡ್ ಓ ಬ್ಲಡ್. ಎ ಬಿ ಎ ಬಿ ಇದ್ದಾಗ ಆ್ಯಂಟಿಜನ್ ಎ ಆ್ಯಂಡ್ ಬಿ ಇರುತ್ತೆ. ಆ್ಯಂಟಿಬಾಡೀಸ್ ನೀಲ್. ಯಾವ್ದು ಬ್ಲಡ್ ಗ್ರೂಪ್ ಎ ಬಿ ಇರುತ್ತೆ ಅದಕ್ಕೆ ಆ್ಯಂಟಿಜನ್ ಎ ಮತ್ತು ಬಿ ಎರಡೂ ಇರ್ತಾವೆ ಪ್ಲಸ್ ಆ್ಯಂಟಿಬಾಡೀಸ್ ಇರೋದಿಲ್ಲ. ಕನ್ಫ್ಯೂಸ್ ಹಾಕೋಬೇಡ್ರಿ. ಆ್ಯಂಟಿಜನ್ಸ್ ಅಂದರೆ ಎ ಬಿ ಓ ಆ್ಯಂಡ್ ಆ್ಯಂಟಿಬಾಡೀಸ್ ಅಂದರೆ ಎ ಮತ್ತು ಬಿ. ಯಾವ್ಯಾವ ಬ್ಲಡ್ ಗ್ರೂಪಲ್ಲಿ ಯಾವ್ಯಾವ ಇರ್ತೈತಿ ನಿಮ್ಗೆ ಬ್ಲಡ್ ಇನ್ವೆಸ್ಟಿಗೇಷನ್ ಮಾಡೋದ್ರಿಂದ ಗೊತ್ತಾಗ್ತದೆ. ಹೆಂಗೆ ಅಂತಂದ್ರೆ ಆರ್ ಬಿ ಸಿ ಸರ್ಫೇಸ್ ಮೇಲೆ ಯಾವ್ದು ಪ್ರೋಟೀನ್ ಇರ್ತೈತಿ ಇಟ್ಸ್ ನಥಿಂಗ್ ಬಟ್ ಆ್ಯಂಟಿಜನ್. ಆ್ಯಂಟಿಜನ್ ಯು ಫೌಂಡ್ ಎ ಬಿ ಸೇಮ್ ಸರ್ಫೇಸ್ ಮೇಲೆ ಎ ಬಿ ಆ್ಯಂಟಿಜನ್ ಸಿಕ್ತು ಪ್ಲಸ್ ಅದ್ರಾಗ ಆ್ಯಂಟಿಬಾಡೀಸ್ ಏನಿತ್ತು ಅಂತಂದ್ರೆ ಇರಲಿಲ್ಲ. ಆ್ಯಂಟಿಬಾಡೀಸ್ ಇರೋದಿಲ್ಲ. ಎ ಮತ್ತು ಬಿ ಬ್ಲಡ್ ಗ್ರೂಪ್ ಇರುವಂಥ ಆ್ಯಂಟಿಜನ್ಸಲ್ಲಿ ಆ್ಯಂಟಿಬಾಡೀಸ್ ಇರೋದಿಲ್ಲ. When a foreign antigen enters into the body, it reacts with the corresponding antibody and the antigen-antibody reaction. ಏನು ಹೇಳ್ತದಲ್ಲ, when foreign antigen enters into the body, it reacts with the corresponding antibody and the antigen-antibody reaction. ಬೇರೆ ಯಾವುದಾದ್ರೂ ಆ್ಯಂಟಿಜನ್ ನೀವು ಟ್ರಾನ್ಸ್ಫ್ಯೂಸ್ ಮಾಡಿದ್ದಾದ್ರೆ ಇದು ಬಂದು ಇದಕ್ಕೆ ರಿಯಾಕ್ಷನ್ ಆಗಿ ಈ ಆ್ಯಂಟಿಬಾಡಿ ಆ್ಯಂಟಿಜನ್ ರಿಯಾಕ್ಷನ್ ಆಗಿ ಹೋಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ರಿಯಾಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಇದೆಲ್ಲ ಆಲ್ ಔಟ್ ಎ ಬಿ ಯು ಬ್ಲಡ್ ಗ್ರೂಪಿಂಗ್. ನಾನು ನಿಮ್ಗೆ ಏನು ತಿಳಿತದೆ ಶಾರ್ಟ್ ಒಳಗೆ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಬ್ಲಡ್ ಗ್ರೂಪಿಂಗ್ ಅಂತಂದ್ರೆ ಮೇನ್ ಫೋರ್ ಟೈಪ್. ಅದು ಎರಡು ಟೈಪ್ ಬರ್ತೀವಿ. ಒಂದು ಎ ಬಿ ಒ ಇನ್ನೊಂದು ಆರ್ ಎಚ್. ಈಗ ಎ ಬಿ ಒ ಬ್ಲಡ್ ಗ್ರೂಪ್ ತಿಳ್ಕೊಂಡು ಎ ಬಿ ಒ ಬ್ಲಡ್ ಗ್ರೂಪಲ್ಲಿ ಫೋರ್ ಟೈಪ್ಸ್ ಬರ್ತವೆ. ಎ ಬಿ ಪಾಸಿಟಿವ್ ಸಾರಿ ಓ ಎ ಬಿ ಓ ಅಂತಂದ್ರೆ ತಿಳ್ಕೊರಿ. ಎ ಅಂತಂದ್ರೆ ಆ್ಯಂಟಿಜನ್ ಎ, ಬಿ ಅಂದರೆ ಆ್ಯಂಟಿಜನ್ ಬಿ. ಆ್ಯಂಟಿಜನ್ ಅಂದ್ರೆ ಏನು? ಇಟ್ಸ್ ಅ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಟೀನ್ ದಟ್ ಆರ್ ಪ್ರೆಸೆಂಟ್ ಇನ್ ದಿ ಸರ್ಫೇಸ್ ಆಫ್ ದಿ ಆರ್ ಬಿ ಎಸ್. ಯಾವ ಆರ್ ಬಿ ಸಿ ಏನಿರ್ತದಲ್ಲ ಆ ಆರ್ ಬಿ ಸಿ ಸರ್ಫೇಸ್ ಮೇಲೆ ಇರುವಂಥ ಪ್ರೋಟೀನ್ ಅದನ್ನ ಯಾವ್ಯಾವ ಎ ಬಿ ಒ ಅನ್ನುತ್ತೆ ಆ್ಯಂಟಿಜನ್ಸ್ ಏನಿದಾವೆ. ಅದರಿಂದ ನಿಮ್ಗೆ ಯಾವ ಬ್ಲಡ್ ಗ್ರೂಪ್ ಅನ್ನು ಡಿಸೈಡ್ ಆಗುತ್ತೆ. ಆಲ್ಸೋ ದೇರ್ ಆರ್ ಸ್ಪೆಸಿಫಿಕ್ ಮಾಲಿಕ್ಯೂಲ್ಸ್ ಇನ್ ದಿ ಪ್ಲಾಸ್ಮಾದೊಳಗೂ ಸ್ಪೆಸಿಫಿಕ್ ಅನ್ಸದಾರ ಅವಕ್ಕೆ ಆ್ಯಂಟಿಬಾಡೀಸ್ ಅಂತ ಹೇಳ್ತೀವಿ. ಆ ಆ್ಯಂಟಿಬಾಡೀಸ್ ಯಾವ ಎ ಮತ್ತು ಬಿ, ಸ್ಮಾಲ್ ಎ ಸ್ಮಾಲ್ ಬಿ, ನಥಿಂಗ್ ಬಟ್ if he is A blood group, antigen is A, antibodies B. If he has B, antigen is B and antibodies A. If he has AB, there is no antibodies and AB antigens are there. If he is O, there is a antigen is O and A plus B. A ಮತ್ತು B antigens ಹೊಂದಿರ್ತವೆ. ಇದೆಲ್ಲ ಇಟ್ಸ್ ಆಲ್ ಅಬೌಟ್ ಎ ಬಿ ಒ ಪಿ. ನೆಕ್ಸ್ಟ್ ಆರ್ ಎಚ್ ಫ್ಯಾಕ್ಟರ್. ಆರ್ ಎಚ್ ಫ್ಯಾಕ್ಟರ್ ಅಂದ್ರೆ ಇನ್ ಜನರಲ್ ಆಗಿ ಗೊತ್ತದ. ಆರ್ ಎಚ್ ಪಾಸಿಟಿವ್ ನೆಗೆಟಿವ್ ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ. ಎ ಬಿ ಪಾಸಿಟಿವ್ ಎ ಬಿ ನೆಗೆಟಿವ್. ಹೆಂಗ
RH ಪಾಸಿಟಿವ್ RH ನೆಗೆಟಿವ್ ಹೆಂಗ್ ಫೈಂಡ್ ಮಾಡ್ತಾರ? ಫಸ್ಟ್ ಆಫ್ ಆಲ್ RH ಅಂದ್ರೆ RH ಅಂದ್ರ ರಿಸಸ್ ಫ್ಯಾಕ್ಟರ್ಸ್. RH ಅಂದ್ರೆ ಏನು? ರಿಸಸ್ ಫ್ಯಾಕ್ಟರ್. ರಿಸಸ್ ಫ್ಯಾಕ್ಟರ್ ಅಂತಂದ್ರೆ ರಿಸಸ್ ಫ್ಯಾಕ್ಟರ್ಸ್ ಅಂತ ನಥಿಂಗ್ ಬಟ್ RH ಫ್ಯಾಕ್ಟರ್. ರಿಸಸ್ ಅನ್ನ ನಾವು ಶಾರ್ಟ್ ಫಾರ್ಮ್ RH ಫ್ಯಾಕ್ಟರ್ ಅಂತ ಹೇಳ್ತೀವಿ. ರಿಸಸ್ ಫ್ಯಾಕ್ಟರ್ ಲೈಕ್ RBC ಒಳಗ ಈ ABO ಆಂಟಿಜೆನ್ಸ್ ಅಲ್ಲದೆ ಸಮ್ ರಿಸಸ್ ಫ್ಯಾಕ್ಟರ್ಸ್ ಅಥವಾ ರಿಸಸ್ ಆಂಟಿಜೆನ್ಸ್ ಅದಾವು. ಯಾವು? ಪಾಸಿಟಿವ್ ಆ್ಯಂಡ್ ನೆಗೆಟಿವ್. Positive and negative. These were rhesus antigens. ಆಯ್ತಾ? rhesus antigens ಅಂತಂದ್ರೆ ಪಾಸಿಟಿವ್ ಮತ್ತು ನೆಗೆಟಿವ್. ಇವನ್ ಬ್ಲಡ್ ಗ್ರೂಪ್ ಚೆಕ್ ಮಾಡಿದಾಗ ಆಂಟಿಜನ್ ಎ ಬಂತು, ಅದರಾಗ ಏನು ಸಿಕ್ತು ನಮ್ಗೆ? RH ಫ್ಯಾಕ್ಟರ್ ಚೆಕ್ ಮಾಡಕ್ ಹೋದಾಗ positive ಬಂತು. His blood group is E positive. Like this. ABO blood group and RH blood group. ಇದು ABO blood group, RH blood group. ಈ ಪಾಸಿಟಿವ್ ಮತ್ತೆ ನೆಗೆಟಿವ್ ಯಾಕೆ ಇಂಪಾರ್ಟೆಂಟ್? ಒನ್ ಥಿಂಗ್ ಇನ್ ಜನರಲ್ ಆಗಿ ಎಲ್ಲ ಕೇಳಿದ್ರಿ, ಪಾಸಿಟಿವ್ ಮತ್ತೆ ನೆಗೆಟಿವ್ ಟ್ರಾನ್ಸ್ಫ್ಯೂಸ್ ಮಾಡುವಾಗಿಲ್ಲ. ಇನ್ ಜನರಲ್ ಆಲ್ ಓವರ್ ವರ್ಲ್ಡ್ ಲೈಕ್ ಆಲ್ಮೋಸ್ಟ್ ಏಷ್ಯನ್ಸ್ ಅಲ್ಲಿ RH ನೆಗೆಟಿವ್ ಬ್ಲಡ್ ಕಡಿಮೆ, ರೇರ್ ಸಿಗೋದಿಲ್ಲ. RH ನೆಗೆಟಿವ್ ಇರುವಂಥ ಬ್ಲಡ್ ಗ್ರೂಪ್ ಇರುವಂಥ ಜನರು ಸಿಗೋದು ಭಾಳ ರೇರ್. ಆಲ್ಮೋಸ್ಟ್ ಅಂತಂದ್ರೆ ಪಾಸಿಟಿವ್ ಬ್ಲಡ್ ಗ್ರೂಪ್ನವ್ರೆ ಇರ್ತಾರೆ. ರೇರ್ ಆ್ಯಂಡ್ ಮಿನಿಮಮ್ ಎಲ್ಲ ಒಂದು ಕಡೆ ನಿಮ್ಗೆ ಸಿಗ್ತಾರೆ ನೆಗೆಟಿವ್. ಪಾಸಿಟಿವ್ ಇರೋರು ಆಲ್ಮೋಸ್ಟ್ ಎಲ್ಲ ಕಡೆ ಪಾಸಿಟಿವ್ ಜಾಸ್ತಿ ಆಗುತ್ತೆ. ಈಗ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡುವಾಗ ಪಾಸಿಟಿವ್ ಅಥವಾ ನೆಗೆಟಿವ್ ಕನ್ಸಿಡರ್ ಮಾಡಿದೆ ಟ್ರಾನ್ಸ್ಫ್ಯೂಸ್ ಮಾಡಿದ್ದೇ ಆದರೆ ಈ ನೆಗೆಟಿವ್ ಪಾಸಿಟಿವ್ ರಿಯಾಕ್ಟ್ ಆಗಿ ಪೇಷಂಟ್ಗೆ ರಿಯಾಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ. ಈ ಪಾಸಿಟಿವ್ ಮತ್ತು ನೆಗೆಟಿವ್ ಇಸ್ ಮ್ಯಾಂಡೇಟರಿ. RH ಫ್ಯಾಕ್ಟರ್ಸ್ ಮಾಡಿಸೋದು ಮ್ಯಾಂಡೇಟರಿ, ಕಂಪಲ್ಸರಿ. ಯಾಕಂದ್ರೆ ಬಿಫೋರ್ ಟ್ರಾನ್ಸ್ಫ್ಯೂಷನ್ ABO ಬ್ಲಡ್ ಗ್ರೂಪಿಂಗ್ ಆ್ಯಂಡ್ RH ಫ್ಯಾಕ್ಟರ್ ಬ್ಲಡ್ ಗ್ರೂಪಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಎ ಇದ್ದವ್ರಿಗೆ ಏನೇ ಟ್ರಾನ್ಸ್ಫ್ಯೂಸ್ ಮಾಡಿದ್ರಿ, ಎ ಪಾಸಿಟಿವ್ ಇತ್ತು, ಇದು ಪಾಸಿಟಿವ್ ಇತ್ತು, ನಥಿಂಗ್ ಟು ವರಿ, ನಥಿಂಗ್ ಟು ಪ್ರಾಬ್ಲಮ್, ಯಾವುದು ರಿಯಾಕ್ಟ್ ಆಗಿದೆ. ಈ ಎ ಪಾಸಿಟಿವ್ಗೆ ಎ ನೆಗೆಟಿವ್ ಹಾಕಿದ್ರೆ ಇಟ್ಸ್ ಗೋಯಿಂಗ್ ಟು ರಿಯಾಕ್ಟ್. ಇದಕ್ಕೆ ಬಿ ಹಾಕಿದ್ರೆ ಇದು ರಿಯಾಕ್ಷನ್. ಲೈಕ್ ಯೂನಿವರ್ಸಲ್ ಡೋನರ್, ಯೂನಿವರ್ಸಲ್ ರಿಸಿಪಿಯೆಂಟ್ಸ್. ಯೂನಿವರ್ಸಲ್ ಡೋನರ್ ಮತ್ತು ಯೂನಿವರ್ಸಲ್ ರಿಸಿಪಿಯೆಂಟ್ ಅಂತ ಯಾರು ಕರೀತಾರೆ? O is a universal donor. Universal donor. AB is a universal recipient. ಯೂನಿವರ್ಸಲ್ ಡೋನರ್ಗೆ ಅಂದರೆ ಎ ಬ್ಲಡ್ ಗ್ರೂಪ್ ಇದ್ದವರಿಗೆ ಏನು ಕೊಡ್ಬೋದು? ಓ ಕೊಡ್ಬೋದು. ಬಿ ಇದ್ದವರಿಗೆ ಬಿ ಕೊಡ್ಬೋದು, ಓ ಇದ್ದವರಿಗೆ ಓ ಮಾತ್ರ ಕೊಡಬೇಕು. ಎ ಬಿ ಇದ್ದವರಿಗೆ ಎ ಬಿ ಪ್ಲಸ್ ಎ ಪ್ಲಸ್ ಬಿ ಪ್ಲಸ್ RH ಫ್ಯಾಕ್ಟರ್ ಬಗ್ಗೆ ಓದೋಣ. RH ಫ್ಯಾಕ್ಟರ್. ನೆಕ್ಸ್ಟ್ ಗೋಯಿಂಗ್ ಟು